పెను తుఫాను తలొంచి చూసే తొలి నిప్పు కణం అతడే. ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ನಮ್ಮ ಬ್ರಹ್ಮಕುಮಾರರು ಹೇಳ್ತಿರೋದೆಲ್ಲ ಸುಳ್ಳು. ನಮ್ಮ ಕಾಲಚಕ್ರ 5000 ವರ್ಷದಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಮುಗೀತು ಅಂತ ಹೇಳ್ತಾರೆ ಅವರು. 5 ವರ್ಷದಲ್ಲಿ 1250 ವರ್ಷ ಒಂದು ಯುಗ ಅಂತೆ. ಆದರೆ ಅವ್ರಿಗೆ ಇದು ಗೊತ್ತಿಲ್ಲ, ತ್ರೇತಾಯುಗ ಅಂದ್ರೆ ಏನು ಗೊತ್ತಿಲ್ಲ, ದ್ವಾಪರ ಯುಗ ಅಂದ್ರೆ ಏನು ಗೊತ್ತಿಲ್ಲ. ಯಾಕಂದ್ರೆ ಸತ್ಯಯುಗ 4 ಪಟ್ಟಾದರೆ ತ್ರೇತಾಯುಗ 3 ಪಟ್ಟಿರುತ್ತೆ, ದ್ವಾಪರ ಯುಗ 2 ಪಟ್ಟಿರುತ್ತೆ, ಕಲಿಯುಗ 1 ಪಟ್ಟಿರುತ್ತೆ. ಇದೇ ಅವರಿಗೆ ಗೊತ್ತಿಲ್ಲ. ಆದರೆ ಈ ಕಲಿಯುಗ ಹೇಗೆ ಪ್ರಾರಂಭವಾಯ್ತು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವೀಕ್ಷಕರೇ. ನಾನು ಹೇಳುವ ವಿಷಯಗಳು ಸರಿಯಾಗಿ ಅನಿಸಿದರೆ ನಿಮಗೆ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಸರಿನಾ? ಸೊ ವೀಕ್ಷಕರೇ, ದ್ವಾಪರ ಯುಗ ಮುಗಿತಿದ್ದ ಹಾಗೆ, ದ್ವಾಪರ ಯುಗ ಮಹಾಭಾರತ ಯುದ್ಧ ಮುಗಿತಿದ್ದ ಹಾಗೆ ಕಲಿಯುಗ ರಾಕ್ಷಸ ಕಲಿಪುರುಷ ಅಂತ ಹೇಳ್ತೀವಿ ನಾವು. ಆ ಕಲಿಪುರುಷ ಶ್ರೀಕೃಷ್ಣ ಪರಮಾತ್ಮನ ತಲ್ಲಿ ವರ ಪಡೆದುಕೊಂಡಿರ್ತಾನೆ. ಈ ಕಲಿಯುಗದಲ್ಲಿ, ಈಗ ಮುಂದೆ ಬರುವ ಕಲಿಯುಗದಲ್ಲಿ ನನ್ನನ್ನೇ ಪೂಜೆ ಮಾಡಬೇಕು ಎಲ್ಲರೂ ಅಂತೇಳಿ ಅವನು ವರ ಪಡೆದಿರ್ತಾನೆ. ಹಾಗೆಯೇ ಅವರು ವರವನ್ನು ಕೊಟ್ಟಿರ್ತಾರೆ. ಈ ಕಲಿಯುಗದಲ್ಲಿ 75% ಜನರು ನಿನ್ನನ್ನೇ ಪೂಜನೆ ಮಾಡ್ತಾರೆ, ಕೇವಲ 25% ನನ್ನ ಸತ್ಯ ದೇವರನ್ನು ಪೂಜೆ ಮಾಡ್ತಾರೆ ಅಂತೇಳಿ ವರವನ್ನು ಕೊಟ್ಟಿರ್ತಾರೆ. ಆಗ ಈ ಕಲಿಯುಗ ಅಂತ್ಯವಾಗುತ್ತಿದ್ದ, ಯಾವುದು ದ್ವಾಪರ ಯುಗ ಅಂತ್ಯ ಆಗ್ತಿದ್ದ ಹಾಗೆ ಶ್ರೀಕೃಷ್ಣ ಯಾದವ ಕುಲಸ್ಥನಲ್ಲ, ಯಾದವ ವಂಶದವರು. ಆ ಯಾದವ ವಂಶದಿಂದ ಇಲ್ಲಿಂದ ಕಲಿಪುರುಷನ ಉಡಿಸ್ಬೇಕಲ್ಲ. ಎಲ್ಲಿಂದ ಉಡಿಸ್ಬೇಕು? ನಮ್ಮ ಭಾರತ ದೇಶ ಎಂಬ ಸನಾತನ ಧರ್ಮದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಶ್ರೀರಾಮ, ಹನುಮಂತ, ಈಗ ಅನೇಕ ದೇವಿ ದೇವತೆಗಳು ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ನಮ್ಮದು, ಹೌದಾ? ಈ ಪುಣ್ಯ ಭೂಮಿಯಲ್ಲಿ ಕಲಿಪುರುಷನ್ನು ಹುಟ್ಟಿಸಲು ಆಗೋದಿಲ್ವಲ್ಲ. ಹಾಗಾಗಿ ಇಲ್ಲಿಂದ ನಮ್ಮ ಭಾರತ ದೇಶದಿಂದ ಕೆಲವೊಂದು ಯಹೂದಿಗಳನ್ನು ಇಸ್ರೇಲ್ ದೇಶಕ್ಕೆ ಕಳಿಸ್ತಾನೆ. ಯಹೂದಿಗಳು ಅಂತ ಹೇಳ್ತೀವಲ್ಲ ಇವಾಗ ನಾವು, ಇಸ್ರೇಲ್ದಲ್ಲಿ ಇರ್ತಕ್ಕಂಥವ್ರನ್ನ, ಅವರೇ ಯಾದವ ಕುಲಸ್ಥರು. ಎಲ್ಲಿ? ದ್ವಾಪರ ಯುಗದಲ್ಲಿ. ಆ ಯಾದವರೇ ಈ ಕಲಿಯುಗದಲ್ಲಿ ಯಹೂದಿಗಳು ಅಂತ ಕರೆಯಲ್ಪಟ್ಟಿದೆ. ಅಲ್ಲಿ ಹೋದ ನಂತರ ಅಲ್ಲಿಂದ ಈ ಕಲಿಪುರುಷನನ್ನು ಹುಟ್ಟಿಸ್ತಾನೆ. ಯಾರು? ನಮ್ಮ ಶ್ರೀಕೃಷ್ಣ ಪರಮಾತ್ಮ. ಆ ಕಲಿಪುರುಷ ಅವರು ಒಂದು ತಾಲ್ಮೋಡ್ ಗ್ರಂಥವನ್ನು ಬರೆದುಕೊಳ್ತಾರೆ. ಆ ತಾಲ್ಮೋಡ್ ಗ್ರಂಥದಲ್ಲಿ ಯೆಹೋವ ಎಂಬ ಒಂದು ದೇವರು ಇರ್ತಾನೆ ವೀಕ್ಷಕರೇ. ಅವರು ಬರ್ಕೊಂಡಂತ ಒಂದು ಪುಸ್ತಕ ತಾಲ್ಮೋಡ್ ಅನ್ಬೋದು, ತೋರಾ ಅನ್ಬೋದು. ಆ ಗ್ರಂಥದಲ್ಲಿ ಬರೆದುಕೊಂಡ ನಂತರ ಅಲ್ಲಿಂದ ಕಲಿಪುರುಷನನ್ನು ಹುಟ್ಟಿಸ್ತಾನೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ಬರ್ತಾನೆ ಕಲಿಪುರುಷ. ಅಲ್ಲಿ ಅವರು ಯಹೂದಿಗಳು ತಮ್ಮ ಮತವನ್ನು ಯಾವ ದೇಶಕ್ಕೆ ಪ್ರಚಾರ ಮಾಡೋದಿಲ್ಲ. ಅವರ ಹುಟ್ಟಿಸ್ತಕ್ಕಂಥ ಮತವನ್ನು ಅವರಿಗೆ ಅವರನ್ನು ಗುಲಾಮಗಿರಿಯಲ್ಲಿ ಆ ಟೈಮ್ನಲ್ಲಿ ಮಾಡ್ತಾ ಇದ್ರು ರೋಮನ್ ಸೈನ್ಯ ರಾಜ್ಯದವರು ಅವರೆಲ್ಲರೂ. ಅಂಥ ಸಮಯದಲ್ಲಿ ಗುಲಾಮಗಿರಿಯಲ್ಲಿದ್ದಂಥ ಕ್ಷಣದಲ್ಲಿ ಅವರಿಗೆ ಇನ್ನೊಬ್ಬ ರಕ್ಷಕ ಬರ್ತಾನೆ ಅಂತ ನಂಬಿಕೆಯಲ್ಲಿ ಇರ್ತಾರೆ. ಅವರ ಗ್ರಂಥದಲ್ಲಿ ಬರ್ಕೊಂಡಿದ್ದಾರೆ, ಯಹೂದಿಗಳು ರಕ್ಷಣೆಗೆ ಬರ್ತಾನೆ ನಿಮ್ಮ ರಕ್ಷಕ ಅಂತೇಳಿ. ಅವನು ರಾಜ್ಯವನ್ನು ಆಳ್ತಾನೆ, ನಿಮ್ಮನ್ನು ರಕ್ಷಿಸಿ ರಾಜನಾಗ್ತಾನೆ ಅಂತ ಒಂದು ವಾಕ್ಯ ಇದೆ. ಆ ವಾಕ್ಯವನ್ನು ಅನುಸರಿಸಿ ಈ ಕ್ರಿಶ್ಚಿಯನ್ ಮತದವರು ಯೇಸು ಕ್ರಿಸ್ತನನ್ನು ಹುಟ್ಟಿಸಿದ್ದಾರೆ. ಈ ಯೇಸು ಕ್ರಿಸ್ತನೇ ಕಲಿಪುರುಷ. ಸೊ ಈ ಯೇಸು ಕ್ರಿಸ್ತನನ್ನು ಹುಟ್ಟಿಸಿ ಆ ತಾಲ್ಮೋಡ್ ಎಂಬ ಗ್ರಂಥದಲ್ಲಿ ಇರ್ತಕ್ಕಂಥ ರಕ್ಷಕ ಬರ್ತಾನೆ ಅಂತ ಹೇಳಿದ್ದಾರಲ್ಲ, ಅದನ್ನು ಅವರು ಹೈಜಾಕ್ ಮಾಡಿ, ಕಳ್ತನ ಮಾಡಿ, ಅವ್ರ ಗ್ರಂಥವನ್ನು ಕಳ್ತನ ಮಾಡಿ ಈ ಕ್ರಿಶ್ಚಿಯನ್ರು ಹಳೆ ನಿಬಂಧನ, ಹೊಸ ನಿಬಂಧನ ಅಂತ 2 ನಿಬಂಧನೆಗಳು ಮಾಡಿಬಿಟ್ರು ಅವರು. ಅಲ್ಲಿ ಹೇಳ್ತಕ್ಕಂಥ ರಕ್ಷಕ ಈ ಯೇಸು ಕ್ರಿಸ್ತನ್ ಅಂತೇಳಿ ಇವರೊಂದು ಹೊಸ ನಿಬಂಧನೆ ಮಾಡಿ ಅದನ್ನು ಹಳೆ ನಿಬಂಧನೆ ಅಂತೇಳಿ ಅವರಿಂದ ಹೈಜಾಕ್ ಮಾಡಿದ್ರು ಇವರು ಕ್ರಿಶ್ಚಿಯನ್ಸು. ಈ ಕ್ರಿಶ್ಚಿಯನ್ ಗ್ರಂಥ ಅಲ್ಲ ಹಳೆ ನಿಬಂಧನ. ಹಳೆ ನಿಬಂಧನ ಅಂತಂದರೆ ಇಸ್ರೇಲ್ನಲ್ಲಿ ಓದಿತಾರೆ ಅವರಿಗೆ, ಹೌದಾ? ಸೊ ಆ ಸಮಯದಲ್ಲಿ ಅವರನ್ನು ಯಹೂದಿಗಳನ್ನೇ ನಂಬಿಸಲು ಬಹಳ ಪ್ರಯತ್ನ ಮಾಡಿದ್ರು ಇವರು, ಯಾರು? ಕ್ರಿಶ್ಚಿಯನ್ರು ನಂಬಿಸಲು ಬಹಳ ಪ್ರಯತ್ನ ಮಾಡಿದ್ರೆ ಅವರು ಯಾವತ್ತೂ ನಂಬಲಿಲ್ಲ ಯೇಸು ಕ್ರಿಸ್ತನನ್ನು. ಅವನು ರಾಜ ಅಲ್ಲ, ಏನೋ ಪ್ರವರ್ತ ಒಂದು ಅಷ್ಟೇ. ಹಾಗೂ ಅವನು ಒಬ್ಬ ವ್ಯಭಿಚಾರಕ್ಕೆ ಹುಟ್ಟಿದಂಥ
ಮನುಷ್ಯ ಅಂತ ಹೇಳ್ಕೇಸಿ ಅವ್ರು ನಂಬ್ತಾರೆ. ಇದುವರೆಗೂ ಹೇಳ್ತಾರೆ ಅವರು ವ್ಯಭಿಚಾರಿ ಪುತ್ರ ಅಂತಾನೆ ಹೇಳ್ತಾರೆ. ರೋಮನ್ ಎಂಬ ಸೈನಿಕನ ಜೊತೆ ಮೇರಿ ಎಂಬಕ್ಕೆ ಅಕ್ರಮ ಸಂಬಂಧದಿಂದ ಹುಟ್ಟಿದಂಥ ಸಂತಾನವೇ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ ಅವರು, ಇಲ್ಲಿವರೆಗೂ ಹೇಳ್ತಾರೆ. ಹಾಗೂ ಇಸ್ರೇಲ್ ದೇಶದಲ್ಲಿ ಬೈಬಲ್ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ಮತ ಪ್ರಚಾರ ಮಾಡೋ ಹಾಗೆ ಇಲ್ಲ. ಯೇಸು ಕ್ರಿಸ್ತ ಹುಟ್ಟಿದ ದೇಶದಲ್ಲಿ ಮತ ಪ್ರಚಾರ ಮಾಡಲು ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಮತ ಪ್ರಚಾರ ಮಾಡಿದ್ರೆ 2 ವರ್ಷ ಜೈಲು ಶಿಕ್ಷೆ, 50 ಲಕ್ಷ ರೂಪಾಯಿ ದಂಡ ಆಗ್ತಾರಂತಲ್ಲಿ. ಸೊ ಅಲ್ಲಿಂದ ಅವರನ್ನು ಚಿತ್ರಹಿಂಸೆ ಮಾಡಿದಂಥ ಈ ಕ್ರಿಶ್ಚಿಯನ್ರು ತಮ್ಮ ಮತವನ್ನು ಪ್ರಚಾರ ಮಾಡಿಕೊಳ್ಳಲು ಎಲ್ಲ ದೇಶಗಳನ್ನು ಸುತ್ತುತ್ತಾ ಅವರ ಮತವನ್ನು ನಂಬಿದವರನ್ನು ಜೀವಂತವಾಗಿ ಬಿಟ್ಟಿದ್ದಾರೆ. ಅವರು ನಮ್ಮ ಮತವನ್ನು ನಂಬದೇ ಇರುವಂಥವರು ಕೊಲೆ ಮಾಡಿ ರಕ್ತಪಾತ ಹರಿಸಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇರತಕ್ಕಂಥದ್ದು ಒಂದೇ ಒಂದು ಸನಾತನ ಧರ್ಮ. ಪ್ರತಿಯೊಂದು ದೇಶದಲ್ಲಿ ಅವ್ರದ್ದೇ ಆದಂಥ ಒಂದು ಸಂಸ್ಕೃತಿ, ಆಚಾರ, ವಿಚಾರ, ಪೂಜೆ ಮಾಡುವ ಪದ್ಧತಿ, ಸೂರ್ಯನ ಪೂಜೆ ಮಾಡೋ ಪದ್ಧತಿ, ಗಿಡ ಮರಗಳಿಗೆ, ದೇವಿ ದೇವತೆಗಳಿಗೆ ಪೂಜೆ ಮಾಡೋ ಪದ್ಧತಿ, ಪ್ರತಿಯೊಂದು ದೇಶದಲ್ಲಿ ಅವ್ರದ್ದೇ ಆದಂಥ ಒಂದು ಸಂಸ್ಕೃತಿ, ಸನಾತನ ಧರ್ಮದ ಸಂಸ್ಕೃತಿ ಇತ್ತು. ಆ ಸನಾತನ ಧರ್ಮದ ಸಂಸ್ಕೃತಿಗಳನ್ನು, ಗುಡಿಗಳನ್ನು ಎಲ್ಲ ನಾಶ ಮಾಡ್ತಾ ಬಂದರು ಈ ಕ್ರಿಶ್ಚಿಯನ್ರು. ಯಾಕಂದರೆ ಕ್ರಿಶ್ಚಿಯನ್ ಮತ ಮೊದಲು ಹುಟ್ಟಿತಲ್ಲ, ಹಾಗೆ ಇವ್ರ ಮತಗಳನ್ನು ಹಬ್ಬುತ್ತಾ ಹೋದಾಗ ಆ ಕ್ರಿಶ್ಚಿಯನ್ ಗ್ರಂಥದಲ್ಲಿ ಯೇಸು ಕ್ರಿಸ್ತ ಒಂದು ವಾಕ್ಯ ಹೇಳಿದ್ದಾನೆ. ಏನಂತೇಳಿ, ನಾನು ಇವಾಗ ಹೋಗೋ ಸಮಯ ಬಂದಿದೆ, ನಾನು ಹೋದ್ಮೇಲೆ ಇನ್ನೊಬ್ಬ ಪ್ರವರ್ತ ಬರ್ತಾನೆ ನಿಮಗೆ ಜ್ಞಾನ ಕೊಡಲು, ಹೇಳಲು ಅಂತ ಕಸಿ ಹೇಳ್ತಾನೆ. ನಾನು ಹೋಗೋದೇ ಸರಿ, ಈಗ ನಾನು ಹೋದ್ಮೇಲೆ ಇನ್ನೊಬ್ಬ ಪ್ರವರ್ತ ಬರ್ತಾನೆ ಅಂತ ಹೇಳಿದ ಒಂದು ವಾಕ್ಯವನ್ನು ಹಿಡ್ಕೊಂಡು 400-500 ವರ್ಷಗಳ ಆದ ನಂತರ, ಯಾವುದು ಬೈಬಲ್ ಹುಟ್ಟಿ 400-500 ವರ್ಷಗಳ ಆದ ನಂತರ ಈ ಇಸ್ಲಾಂ ಎಂಬ ಮತ ಹುಟ್ಟಿತು. ಆ ವಾಕ್ಯವನ್ನು ಹಿಡ್ಕೊಂಡು ಇವರು ಒಂದು ಮತವನ್ನು ಮಾಡಿಕೊಂಡ್ರು. ಜೀಸಸ್ ಹೇಳ್ದ ಪ್ರವರ್ತ ನಾನೇ ಅಂತೇಳಿ ಮೊಹಮ್ಮದ್ ಪ್ರವರ್ತರವರು ಬಂದರು. ಅವರು ಹೇಳ್ಕೊಂಡ್ರು ನಾನೇ ಆ ಕೊನೆಯ ಪ್ರವರ್ತ, ಮತ್ತೆ ಯಾರು ಬರೋದಿಲ್ಲ ಅಂತ ಕಸಿ ಅವರು ಗ್ರಂಥವನ್ನು ಮಾಡಿಕೊಂಡ್ರು. ಹೀಗೆ ಕ್ರಿಶ್ಚಿಯನ್ ಮೊದಲು ಹುಟ್ಟಿದ್ರಿಂದ ಇವತ್ತು 150 ದೇಶಗಳು ಕ್ರಿಶ್ಚಿಯನ್ ದೇಶಗಳಿವೆ. ಆಮೇಲೆ ಮೊಹಮ್ಮದ್ ಪ್ರವರ್ತ ಬಂದ ಮೇಲೆ, ಇಸ್ಲಾಂ ಹುಟ್ಟಿದ ಮೇಲೆ ಅವರು ಎಲ್ಲ ದೇಶಗಳಿಗೆ ಸುತ್ತಿ, ಅರಬ್ ಕಂಟ್ರಿಯಿಂದ ಅವರು ಎಲ್ಲ ದೇಶಗಳಿಗೆ ಸುತ್ತಿ ಅವ್ರ ಮತವನ್ನು ಪ್ರಚಾರ ಮಾಡಿ ಒಪ್ಪಿದವರನ್ನು ಜೀವಂತವಾಗಿ ಬಿಟ್ಟಿದ್ದಾರೆ. ಯಾರು ಮುಸ್ಲಿಮರಾಗಿದ್ದಾರೆ ಅವರನ್ನು ಜೀವಂತವಾಗಿ ಬಿಟ್ಟಿದ್ದಾರೆ. ಒಪ್ಪದಿರುವವರನ್ನು ಕೊಲೆ ಮಾಡಿ ರಕ್ತಪಾತ ಹರಿಸಿದ್ದಾರೆ ಅವರು ಕೂಡ. ಈಗ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥವ್ರು ಯಾರು ಮುಸ್ಲಿಮರಲ್ಲ, 99% ಎಲ್ಲರೂ ಹಿಂದೂಗಳೇ. ಅವರನ್ನು ಬಲವಂತವಾಗಿ ಕನ್ವರ್ಟ್ ಆದವರು ಕೆಲವರು ಇದ್ದಾರೆ, ಕೆಲವರು ತಮ್ಮ ಸ್ವಇಚ್ಛೆಯಿಂದ ಹೋಗಿ ಇಸ್ಲಾಂಗೆ ಕನ್ವರ್ಟ್ ಆದವರು ಇದ್ದಾರೆ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥವ್ರು ಯಾರು ಕ್ರೈಸ್ತವರು ಅಲ್ಲ, ಹೌದಲ್ವಾ, ಅವರು ಕನ್ವರ್ಟ್ ಆದವರೇ. ಸೊ ಹೀಗೆ ಹಬ್ಬುತ್ತಾ ಬಂದು ಎಲ್ಲ ದೇಶಗಳಿಗೆ ಸಂಸ್ಕೃತಿಯನ್ನು ಹಾಳು ಮಾಡಿ, ನಾಶ ಮಾಡಿ, ಈಗ ಕೊನೆಯದಾಗಿ ಭಾರತ ದೇಶಕ್ಕೆ ಬಂದಿದೆ. ಈ ಮತ ನಮ್ಮ ಕಲಿಯುಗ ಪ್ರಾರಂಭವಾಗಿ 5200 ವರ್ಷ ಆಗಿವೆ ಅಂತೇಳಿ ನಮ್ಮ ಗ್ರಂಥಗಳು ಹೇಳ್ತವೆ. ಹಾಗೂ ಗೂಗಲ್ನಲ್ಲಿ ಹೊಡೆದ್ರೂ ನಿಮಗೆ ಬರುತ್ತೆ. ಗೂಗಲ್ನಲ್ಲೂ ಹೇಳುತ್ತೆ ಕಲಿಯುಗ ಹುಟ್ಟಿ 5200 ವರ್ಷ ಆಗಿದೆ. ಕಲಿಯುಗ ಹುಟ್ಟಿ, ಓನ್ಲಿ ಕಲಿಯುಗ ಹುಟ್ಟಿ. ವೀಕ್ಷಕರೇ ಗಮನವಿಟ್ಟು ಕೇಳಬೇಕು. ಆದರೆ ಈ ಬ್ರಹ್ಮಕುಮಾರಿಯರು ಏನು ಹೇಳ್ತಾರೆ, ಕಲಿಯುಗ ಮುಗಿದಂತ ಒಬ್ರು ಹೇಳ್ತಾರೆ, ಸಂಗಮಯುಗ ನಡೀತಿದೆ ಅಂತ ಒಬ್ರು ಹೇಳ್ತಾರೆ. ಕಲಿಯುಗ ಇನ್ನು 10 ವರ್ಷ ಇರ್ತದೆ, 10 ವರ್ಷದಲ್ಲಿ 2036ರಲ್ಲಿ ಕಲಿಯುಗ ಅಂತ್ಯ ಆಗಿ ಸತ್ಯಯುಗ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ 5000 ವರ್ಷದಲ್ಲೇ ಈ 4 ಯುಗಗಳು ಮುಗಿತೇವೆ ಅಂತ ಹೇಳ್ತಾರೆ ಅವರು. ಸತ್ಯಯುಗ 1250 ವರ್ಷ ಅಂತೆ, ತ್ರೇತಾಯುಗ 1250 ವರ್ಷ ಅಂತೆ, ದ್ವಾಪರ ಯುಗ 1250 ವರ್ಷ ಅಂತೆ, ಕಲಿಯುಗ 1250 ವರ್ಷ ಅವಧಿ ಇರುತ್ತಂತೆ. ಮತ್ತು ಇವ್ರ ಜ್ಞಾನಕ್ಕೆ ನಾವು ಏನು ಹೇಳಬೇಕು ಹೇಳಿ, ಇವರು ಹೇಳ್ತಾರದೆಲ್ಲ ಇವರು ಕಲ್ಪಿಸಿ ಮಾಡಿಕೊಂಡಂಥ ಒಂದು ಮತ ಬ್ರಹ್ಮಕುಮಾರಿಯರು. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ಕಲಿಯುಗ ಪ್ರಾರಂಭವಾಗಿ 5200 ವರ್ಷ ಆಗಿದೆ ಅಂತೇಳಿ ಗೂಗಲಲ್ಲಿ ನೋಡಿದ್ರು ಬರುತ್ತೆ ನಿಮಗೆ, ಹೌದಲ್ವೋ? ನಾನು ಹೇಳಿದ್ರಲ್ಲಿ ಸತ್ಯ ಇದೆಯೋ ಇಲ್ವೋ ಕೇಳಿಕೊಂಡು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ವಿಡಿಯೋ ನಾವು ಹೇಳಿದ್ದು ಸರಿ ಅನಿಸಿದರೆ ಲೈಕ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ವೀಕ್ಷಕರೇ, ಸರಿನಾ? ಮತ್ತೆ ನಾವು ಈ ಬ್ರಹ್ಮಕುಮಾರರು ಹೇಳ್ತಿರುವ ಬೈಬಲ್ ಗಾಡ್, ಜೀಸಸ್ ಕ್ರೈಸ್ಟ್ ಹೇಳಿದ್ದಾನೆ ಅಲ್ಲ, ಗಾಡ್ ಇಸ್ ಲೈಟ್ ಅಂತ ಹೇಳಿದಾನಲ್ಲ, ಜ್ಯೋತಿ ಸ್ವರೂಪ ಅಂತ ಹೇಳ್ತಾರಲ್ಲ, ಆ ಜ್ಯೋತಿ ಸ್ವರೂಪ ಜೀಸಸ್ ಕ್ರೈಸ್ಟ್ ಹೇಳಿದ ಜ್ಯೋತಿ ಸ್ವರೂಪ ಬೈಬಲ್ ಗ್ರಂಥದಲ್ಲಿ ಏನೇನು ಹೇಳಿದ್ದಾನೆ, ಜ್ಯೋತಿ ಸ್ವರೂಪ ಶಿವ ಪರಮಾತ್ಮ ಅಂತ ಹೇಳ್ತಾರೆ ಅವರು. ಆ ಶಿವ ಪರಮಾತ್ಮ ಬೈಬಲ್ನಲ್ಲಿ ಏನೇನು ಜ್ಞಾನ ಕೊಟ್ಟಿದ್ದಾನಂತ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇವೆ ವೀಕ್ಷಕರೇ. ಇಷ್ಟು ದಿನ ನೆಟ್ ಆನ್ಲೈನ್ ಇರಲ್ವಲ್ಲ, ಸೊ ಆದ್ದರಿಂದ ಈಗ ಎಲ್ಲೆಲ್ಲಿ ಕ್ರಿಶ್ಚಿಯನ್ ದೇಶಗಳಿವೆ ಅವರೆಲ್ಲ ಹಿಂದೂ ಧರ್ಮದ ಮಹತ್ವ, ಹಿಂದೂ ಧರ್ಮದ
ಶ್ರೇಷ್ಠತೆಯನ್ನು ತಿಳಿದುಕೊಂಡು ಈಗ ಕ್ರಿಶ್ಚಿಯನ್ ಹೆಣ್ಣುಮಕ್ಕಳು ಎಲ್ಲರೂ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಆಚರಿಸ್ತಾ ಇದ್ದಾರೆ. ನೀವು ನೋಡಿ, ಯಾವ ದೇಶದಲ್ಲಿ ತೋಡಿದರೂ ನಮ್ಮ ಹಿಂದೂ ಸನಾತನ ಮಂದಿರಗಳೇ ಹೊರಬೀಳುತ್ತವೆ. ಹೌದು ಅಲ್ವೋ? ಮೊನ್ನೆ ಅರಬ್ಬಿನಲ್ಲಿ ಒಂದು ಕುಣಿಯನ್ನು ತೋಡಿದರೆ ಎಷ್ಟು 8,000 ವರ್ಷದ ಹಳೆಯ ಮಂದಿರ ಹೊರಬಿದ್ದಿದೆ. ಇದಕ್ಕಿಂತ ಸಾಕ್ಷಿ ಏನು ಬೇಕು ನೋಡಿ. ನೀವು ಹೊರ ದೇಶಗಳಲ್ಲಿ, ಕ್ರಿಶ್ಚಿಯನ್ ದೇಶಗಳಲ್ಲಿ ಆಗಲಿ, ಮುಸ್ಲಿಂ ದೇಶಗಳಲ್ಲಾಗಲಿ ಎಲ್ಲಿ ತೋಡಿದರೂ ಅಲ್ಲಿ ಹಿಂದೂ ದೇವಾಲಯಗಳೇ ಹೊರಬೀಳುತ್ತಿವೆ. ಅಂದರೆ ಅರ್ಥ ಏನು? ಈ ಪ್ರಪಂಚದಲ್ಲಿದ್ದುದೆಲ್ಲ ಸನಾತನ ಧರ್ಮ. ಈ ಕಲಿಯುಗದಲ್ಲಿ ಕಲಿಪುರುಷನಿಗೆ ಅಧಿಕಾರ ಇದೆಯಲ್ಲ, ಅವನನ್ನೇ ದೇವರಂತೂ ಪೂಜೆ ಮಾಡಬೇಕಂತೇಳಿ ವರ ಪಡೆದಿದ್ದಾನಲ್ಲ, ಆ ಕಾರಣದಿಂದ ಈ ಕಲಿಪುರುಷ ಮನುಷ್ಯರನ್ನು ಮತವನ್ನು ಸೃಷ್ಟಿ ಮಾಡಿ ರಾಕ್ಷಸತ್ವವನ್ನು ಕೊಟ್ಟು ಎಲ್ಲ ದೇಶಗಳಿಗೆ ಸುತ್ತಿ ಆತನನ್ನು ಪ್ರಚಾರ ಮಾಡಿ ಆತನನ್ನೇ ಪೂಜೆ ಮಾಡುವ ಹಾಗೆ ಮಾಡಿದ್ದಾನೆ ಈ ಕಲಿಪುರುಷ. ಈಗ ನೀವೇ ವಿಚಾರ ಮಾಡಿ, ಈ ಕಲಿಯುಗ ಪುರುಷನ ಅಂತ್ಯ ಬಂದಿದೆ. ಈಗ ಪ್ರತಿಯೊಂದು ದೇಶದಲ್ಲಿ ತಿಳಿದವರು ಸನಾತನ ಧರ್ಮವನ್ನು ಆಚರಿಸ್ತಾ ಇದ್ದಾರೆ. ಕ್ರಿಶ್ಚಿಯನ್ರು ಬಹಳಷ್ಟು ದೇಶಗಳಲ್ಲಿ, ಹಾಗೂ ಬಹಳಷ್ಟು ದೇಶಗಳಲ್ಲಿ ಕ್ರಿಶ್ಚಿಯನ್ ದೇಶಗಳಲ್ಲಿ ಚರ್ಚ್ ಫಾರ್ ಸೇಲ್ ಅಂತ ಹೇಳಿದ್ದಾರೆ. ಚರ್ಚ್ಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರಿಗೆ ಜ್ಞಾನ ತಿಳಿತಾ ಇದೆ. ಇದು ನಮ್ಮ ಭಾರತ ದೇಶ ಪುಣ್ಯ ಭೂಮಿ, ಪೂಜಾ ಗದಿ, ಪೂಜಾ ಮನೆ, ಸರ್ವ ದೇಶಕ್ಕೆ ಪೂಜೆ ಮನೆ ಇದ್ದ ಹಾಗೆ ನಮ್ಮ ಭಾರತ ಸನಾತನ ಧರ್ಮ. ಸೊ ಅನೇಕ ಚರ್ಚ್ಗಳನ್ನು ಮಾರಿಬಿಟ್ಟಿದ್ದಾರೆ ವೀಕ್ಷಕರಿಗೆ ಪಾಸ್ಟರ್ಗಳು. ಆ ಚರ್ಚ್ಗಳನ್ನು ಕೆಲವು ಹಿಂದೂ ದೇವಾಲಯಗಳನ್ನು ಮಾಡಿದ್ದಾರೆ. ಇನ್ನು ಕೆಲವು ಚರ್ಚ್ಗಳು ಬಾರ್ ಶಾಪ್ಗಳನ್ನು, ವೈನ್ ಶಾಪ್ಗಳನ್ನು ಮಾಡಿದ್ದಾರೆ. ಇದನ್ನು ನೀವು ಪ್ರೂಫ್ ಸಮೇತ ನೋಡಿ. ಹಾಗೂ ಈ ಬ್ರಹ್ಮಕುಮಾರರು ಹೇಳ್ತಿರುವ ಜೀಸಸ್ ಕ್ರೈಸ್ಟ್ ಹೇಳಿದಂಥ ಗಾಡ್ ಲೈಟ್ ಅಂತ ಹೇಳಿನಲ್ಲ, ಆತನೇ ಶಿವ ಪರಮಾತ್ಮ ಅಂತ ಹೇಳ್ತಾರಲ್ಲ, ಆ ಬೈಬಲನ್ನೇ ಇವತ್ತು ಕ್ರಿಶ್ಚಿಯನ್ ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಅಮೆರಿಕದಲ್ಲೇ ಬ್ಯಾನ್ ಮಾಡಿದ್ದಾರೆ ಸ್ಕೂಲ್ನಲ್ಲಿ. ಏನಂತೇಳಿ, ಈ ಪುಸ್ತಕವನ್ನು ಎಲ್ಲಾದರೂ ಭದ್ರವಾಗಿ ಮುಚ್ಚಿ ಬೀಗ ಹಾಕಬೇಕು, ಇದರಲ್ಲಿ ಸೆಕ್ಸೇ ತುಂಬಿದೆ. ಆ ಶಿವ ಪರಮಾತ್ಮ ಅಂಬತ್ತ ಯಾರು ಹೇಳ್ತಾರಲ್ಲಿ ಬ್ರಹ್ಮಕುಮಾರರು, ಶಿವ ಪರಮಾತ್ಮ ಅಂತೇಳಿ, ಲೈಟ್ ಅಂತೇಳಿ, ಜ್ಯೋತಿ ಅಂತೇಳಿ, ಆ ಜ್ಯೋತಿ ಮಾಡಿರ್ತಕ್ಕಂಥ ಸೆಕ್ಸ್ ಕಲಾಪಗಳು ಬೈಬಲ್ನಲ್ಲಿವೆ. ಇದು ಹುಡುಗರು ಓದಿದರೆ ಹುಡುಗರು ಹಾಳಾಗ್ತಾರೆ, ಹುಡುಗರು ಕ್ರಿಮಿನಲ್ಗಳು ಆಗ್ತಾರೆ ಅಂತೇಳಿ ಅಮೆರಿಕದಲ್ಲೇ ಬ್ಯಾನ್ ಮಾಡಿದ್ದಾರೆ ಈ ಬೈಬಲನ್ನು. ಸ್ಕೂಲ್ನಲ್ಲಿ ಹೇಳುವಾಗೆ ಇಲ್ಲ ಬೈಬಲ್ ಅಂತೇಳಿ ಅಮೆರಿಕ ಕ್ರಿಶ್ಚಿಯನ್ ದೇಶದಲ್ಲಿ ಬ್ಯಾನ್ ಮಾಡಿದ್ದಾರೆ. ವೀಕ್ಷಕರೇ ಗಮನಿಸಿ, ನಮ್ಮ ಸನಾತನ ಧರ್ಮ ಸರ್ವಶ್ರೇಷ್ಠ ಧರ್ಮ. ಇದಕ್ಕೆ ಆಚರಿಸಿದವರು ಸದಾಕಾಲ ಸುಖವಾಗಿರುತ್ತಾರೆ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ ವೀಕ್ಷಕರೇ. ಮತ್ತು ನೀವೇನಂತೀರಿ ನಾವು ಹೇಳಿದ ಬಗ್ಗೆ ಕಾಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಹಾಗೂ ನಮ್ಮ ವಿಡಿಯೋನ ನೀವು ಲೈಕ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಈ ಜ್ಞಾನವನ್ನು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಭೇಟಿಯಾಗೋಣ ವೀಕ್ಷಕರೇ. ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.